625 ಬೇಕಾ? ಹಾಗಾದ್ರೆ ನಾನು ಹೇಳ್ತಾ ಇರುವಂತಹ ಡೈಲಿ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿ SSLC ಅಲ್ಲಿ 625 ನಿಮ್ದಾಗತ್ತೆ. ನಾನು ನಿಮ್ಮ ಪರೀಕ್ಷೆಯ ಶಿಕ್ಷಕ ಆದರ್ಶ್ ಸರ್. ಫಸ್ಟ್ ಆಫ್ ಆಲ್ 625 ಅನ್ನೋದು ಏನೋ ಡ್ರೀಮು ಅಥವಾ ದೂರದ ಕನಸಲ್ಲ. ಒಂಥರ ದೂರದ ಏನಂತಾರೆ ಸಂಬಂಧಿಕರು ಅಂದಂಗೆ ಈ 625 ಅನ್ನೋದು ದೂರದ ಡ್ರೀಮ್ ಅಲ್ಲ. ಇದು ಆಕ್ಚುಯಲ್ ಅಲ್ಲಿ ರಿಯಲ್ ಅಲ್ಲಿ ಪಾಸಿಬಲ್ ಆಗಿರುವಂತಹದ್ದು. ಡೈಲಿ ನಾನು ಹೇಳ್ತಾ ಇರುವಂತಹ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಆಗತ್ತೆ. ಇದನ್ನ ನೀವು ರಿಯಲ್ ಅಂತ ಕಮೆಂಟ್ ಮಾಡಿ. ಯಾಕಂದ್ರೆ ಎಲ್ಲಿ ತನಕ ನಿಮ್ಮ ಮೈಂಡಿಗೆ ಅದು ಕನಸು ಡ್ರೀಮು ಪರ್ಫೆಕ್ಟು ಅಂತ ಹೇಳ್ತಾ ಇರ್ತೀರೋ ಅಲ್ಲಿ ತನಕ ಮನಸ್ಸು ಸಹ ನಂಬಲ್ಲ. ಬಟ್ ಎಲ್ಲಿ ತನಕ ನೀವು ಹೇಳ್ತೀರೋ ಎಸ್ ಬಹಳಷ್ಟು ಮಕ್ಕಳು ರಿಯಲ್ ಆಗಿ 625 ಅಚೀವ್ ಮಾಡ್ತಾರೆ, ಆ ಮಕ್ಕಳಲ್ಲಿ ನಾನೂ ಸಹ ಒಬ್ಬನಾಗಿರ್ತೇನೆ ಅಂತ ರಿಯಲ್ ಅಂತ ಕಮೆಂಟ್ ಮಾಡಿ. ಇದರಿಂದ ನಿಮ್ಮ ಮೈಂಡಿಗೂ ಸಹ ರಿಯಲ್ ಆಗಿ ಗೊತ್ತಾಗತ್ತೆ ಯು ವಿಲ್ ಅಚೀವ್ ದ್ಯಾಟ್ ಅಂತ. ಇದು ರಿಯಲ್ ಅಂತ ಗೊತ್ತಾಯ್ತು. ಫಸ್ಟ್ ಆಫ್ ಆಲ್ ಡ್ರೀಮ್ ಅಂತೂ ಅಲ್ವೇ ಅಲ್ಲ. ಆ ರಿಯಾಲಿಟಿಯನ್ನ ಅಚೀವ್ ಮಾಡಲಿಕ್ಕೆ ನಾವು ಕೆಲವೊಂದು ಸ್ಟೆಪ್ಸ್ಗಳನ್ನ ಫಾಲೋ ಮಾಡಬೇಕು. ಆ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಲಿಕ್ಕೆ ನೀವು ರೆಡಿನಾ? ರೆಡಿ ಇದ್ರೆ ಎಸ್ ರೆಡಿ ಅಂತ ಹಾಕಿ ಅಥವಾ ರೆಡಿ ಅಂತ ಕಮೆಂಟ್ ಮಾಡಿದ್ರು ಸಹ ಸಾಕು. ಫಸ್ಟು ರಿಯಾಲಿಟಿ, ಸೆಕೆಂಡು ಸ್ಟೆಪ್ಸ್ಗಳಿವೆ ಅದನ್ನ ಫಾಲೋ ಮಾಡಲಿಕ್ಕೆ. ಹೀಗಾಗಿ ರಿಯಲ್ ಆಗಿ ಅವುಗಳನ್ನ ಅಚೀವ್ ಮಾಡೋಣ. ರೆಡಿ ಆದಮೇಲೆ ನಾವು ಸ್ಟೆಪ್ಸ್ಗಳು ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ನೀವು ಈಗ ಯಾವ ಒಂದು ಪರ್ಸೆಂಟೇಜ್ನಲ್ಲಿ ಇದ್ದೀರಾ? 50%, 60%, 70, 80, 90. ಇದು ನಿಮ್ಮ 9th ಪರ್ಸೆಂಟೇಜ್ ಆಗಿರಬಹುದು. ಸೊ 9th ಅಲ್ಲಿ ನಿಮ್ಮ ಪರ್ಸೆಂಟೇಜ್ ಎಷ್ಟು ಬಂತು ಅಂತ ನಂಗೆ ತಿಳಿಸಿ. ಅದಾದ್ಮೇಲೆ ನಾನು ಹೇಳ್ತೇನೆ ನೀವು ಮುಂದೆ ಏನು ಮಾಡಬೇಕು ಅಂತ. ಯಾಕೆ? ನಮ್ಮ ಈಗಿನ ಸಿಚುವೇಶನ್ ಅನ್ನ ಅರ್ಥ ಮಾಡಿಕೊಂಡು ನಾವು ಮುಂದಿನ ಸ್ಟೇಜನ್ನು ಪ್ಲಾನ್ ಮಾಡಬೇಕು. ಅದೇ ನಮಗೆ ಗೊತ್ತಿಲ್ಲ ನಾವು ಎಲ್ಲಿದ್ದೇವೆ ಅಂದರೆ ನಾವು ಎಲ್ಲಿ ಏನು ಮಾಡಬೇಕಂತನೂ ಗೊತ್ತಾಗಲ್ಲ. ಅದಕ್ಕೋಸ್ಕರ 9th ಅಲ್ಲಿ ನಿಮ್ಮ ಪರ್ಸೆಂಟೇಜ್ ಏನಿದೆ 15, 16, 17, 18, 19 ಅಂತ ತಿಳಿಸಿ. ಯಾವುದೇ ಪರ್ಸೆಂಟೇಜಲ್ಲಿ ನೀವು ಇರಬಹುದು, ನೀವೆಲ್ಲರೂ ಸಹ 625 ಅನ್ನ ಅಚೀವ್ ಮಾಡಬಹುದು. ಇದಂತೂ ರಿಯಲ್ ಆಗಿರುವಂತಹ ಗೋಲು. ಇದನ್ನ ಅಚೀವ್ ಮಾಡಲಿಕ್ಕೆ ಇವ್ರು ಹಾಕಬೇಕಾಗಿರುವಂತಹ ಸ್ಟೆಪ್ಸ್ಗಳು ಅಥವಾ ಎಫರ್ಟ್ಸ್ಗಳು ಸ್ವಲ್ಪ ಹೆಚ್ಚಿರಬಹುದು ಕಂಪೇರ್ ಟು ಇವರು. ಬಟ್ ಎಲ್ಲರೂ ಎಫರ್ಟ್ಸ್ಗಳನ್ನ ಹಾಕಲೇಬೇಕಾಗತ್ತೆ. ಹಾಗೆ ಈ ಎಫರ್ಟ್ಸ್ಗಳು ಸ್ಮಾರ್ಟ್ ಆಗಿ ಇರಬೇಕು. ಸರ್ ಸ್ಮಾರ್ಟ್ ಎಫರ್ಟ್ಸ್ಗಳು ಅಂದರೆ ಏನು? ಫಸ್ಟ್ ಆಫ್ ಆಲ್ 3 ಸ್ಟೆಪ್ಸ್ಗಳು. ನೀವು ಸ್ಕೂಲಲ್ಲಿ ಏನನ್ನು ಓದಿರ್ತೀರ, ಸ್ಕೂಲಲ್ಲಿ ಕರೆಕ್ಟಾಗಿ ಕ್ಲಾಸನ್ನು ಕೇಳಿ. ಸ್ಕೂಲಿನ ಮೋಟಿವ್ ಏನಾಗಿರುತ್ತೆ? ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಸಾಮಾಜಿಕ ಸ್ತರವಿನ್ಯಾಸ ಪಾಠವನ್ನು ಹೇಳಿದ್ದಾರೆ. ನಿಮ್ಮ ಸ್ಟೆಪ್ ಏನಾಗುತ್ತೆ? ಸ್ಕೂಲಲ್ಲಿ ಹೇಳಬೇಕಾದ್ರೆ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಓಕೆ ಇದರಲ್ಲಿ ಅನ್ಟಚಬಿಲಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅಸ್ಪೃಶ್ಯತೆ, ಇದರಲ್ಲಿ ಈ ಪಾಯಿಂಟ್ಸ್ಗಳಿವೆ. ಇದನ್ನು ನೀವು ಸ್ಕೂಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ನೆಕ್ಸ್ಟ್ ಸೆಲ್ಫ್ ಸ್ಟಡಿಗೆ ಬಂದಾಗ ಏನು ಮಾಡ್ತೀರಾ? ನಿಮಗೆ ಯಾವ್ಯಾವ ಪಾಯಿಂಟ್ಸ್ಗಳು ನೆನಪಿದೆಯೋ ರಿಮೆಂಬರ್, ಯಾವ್ಯಾವ ಪಾಯಿಂಟ್ಸ್ಗಳನ್ನ ನೀವು ರಿಮೆಂಬರ್ ಮಾಡ್ತೀರೋ ಅವುಗಳನ್ನ ನೀವು ಬರೀತೀರಾ. ಸಿಂಪಲ್. ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಪಾಠವನ್ನು ನಾನು ಕ್ಲಾಸ್ನಲ್ಲಿ ಕೇಳಿದೆ, ನನಗೆ ಯಾವ್ಯಾವ ಪಾಯಿಂಟ್ಸ್ಗಳು ನೆನಪಿವೆಯೋ ಅವುಗಳನ್ನ ನಾನು ನೋಟ್ ಡೌನ್ ಮಾಡ್ಕೊಳ್ತಾ ಹೋಗ್ತೇನೆ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಇರೋದೇ ವೆರಿ ವೆರಿ ಇಂಪಾರ್ಟೆಂಟು. ಟೆಕ್ಸ್ಟ್ ಬುಕ್ಕನ್ನು ಓದಿ. ಆ ಚಾಪ್ಟರನ್ನು ಒಂದ್ಸಲ ಕಂಪ್ಲೀಟ್ ಆಗಿ ಓದಿ. ಏನು ಅರ್ಥ ಆಗಲಿಲ್ಲ ಅಂದ್ರೂ ಓಕೆ, ಬಟ್ A to Z ಆ ಪಾಠವನ್ನು ಓದಿ. ಫಸ್ಟಿಗೆ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ, ನೀವು ಪ್ರಥಮ ಬ್ಯಾಚಲ್ಲಿದ್ದರೆ ಪ್ರಥಮ ಬ್ಯಾಚಲ್ಲಿ ನಿಮ್ಗೆ ಹೇಳ್ಕೊಡ್ತಾರೆ. ಅದಾದಮೇಲೆ ಏನೇ ನಿಮ್ಮ ಮನಸ್ಸಲ್ಲಿ ನೆನಪಿದೆಯೋ ಅದನ್ನು ನೋಟ್ಬುಕ್ನಲ್ಲಿ ಬರಿತಾ ಹೋಗ್ತೀರಾ. ನೆಕ್ಸ್ಟ್ ಸ್ಟೆಪ್ಪೇ ಪೂರ್ತಿ ಟೆಕ್ಸ್ಟ್ ಬುಕ್ಕನ್ನು ಓದೋದು. ಇದು ನೀವು ಒಂದು ದಿನದಲ್ಲಿ ಮಾಡಬೇಕಾಗಿರುವಂಥದ್ದು. ಡೈಲಿ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. ಆ ಟೆಕ್ಸ್ಟ್ ಬುಕ್ಕನ್ನು ಕಂಪ್ಲೀಟಾಗಿ ಓದ್ತೀರಾ ಎಲ್ಲಿ ತನಕ ಆ ಚಾಪ್ಟರ್ ಇದೆಯೋ, ಸಣ್ಣ ಚಾಪ್ಟರ್, ಹೀಗಾಗಿ ಪೂರ್ತಿ ಓದಿ ಮುಗಿಸ್ತೀರಾ. ಈ 3 ಸ್ಟೆಪ್ಸ್ಗಳನ್ನ ನೀವು ಒಂದೇ ದಿನದಲ್ಲಿ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಇಷ್ಟು ಮಾಡಿದ್ರೆ ನಿಮಗೆ ಆ ಚಾಪ್ಟರು ಅಂಡರ್ಸ್ಟ್ಯಾಂಡ್ ಅಥವಾ ಲರ್ನ್ ಆದಂಗೆ. ಇದರ ನೆಕ್ಸ್ಟ್ ಸ್ಟೆಪ್ಪಿಗೆ ಬರೋಣ. ಬಟ್ ಪ್ರತಿದಿನ ಈ 3 ಸ್ಟೆಪ್ಸ್ಗಳನ್ನ ನೀವು ಕರೆಕ್ಟಾಗಿ ಮಾಡಬೇಕು.
ಥಮ್ಸ್ ಅಪ್ ವಿಡಿಯೋವನ್ನ ನೀವು ಲೈಕ್ ಮಾಡಿ. ಇದರಿಂದ ನನಗೂ ಸಹ ಗೊತ್ತಾಗತ್ತೆ ಎಸ್ ಯು ಆರ್ ವಿತ್ ಮೀ ಅಂತ. ಓಕೆನಾ? ಎಸ್. ಈ ಡೈಲಿ ಸ್ಟೆಪ್ಸ್ಗಳು ಆದ ನಂತರ ಮಾರನೇ ದಿನ ಪ್ರಾಕ್ಟೀಸ್ ಬರುತ್ತೆ. ಪ್ರಾಕ್ಟೀಸಲ್ಲಿ ಟೆಕ್ಸ್ಟ್ ಬುಕ್ಕಿನ ಕ್ವಶನ್ ಆನ್ಸರ್ ಅಭ್ಯಾಸ ಭಾಗದ ಪ್ರಶ್ನೆಗಳಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳಿರ್ಬಹುದು, ಅವುಗಳನ್ನ ಟ್ರೈ ಮಾಡಿ. ಇಷ್ಟು ಮಾಡಿದ್ರೆ ಆ ಚಾಪ್ಟರು ಟಿಕ್ಕು ಮುಗ್ದಂಗೆ ಆಗತ್ತೆ. ಅದಾದಮೇಲೆ ಲಿಮಿಟೆಡ್ ಇಂಟರ್ವಲ್ನಲ್ಲಿ ರಿವಿಷನ್ ಮಾಡ್ತಾ ಇರಬೇಕು, ಅದು ಬೇರೆ ಮಾತು. ಬಟ್ ನಾನು ಇಲ್ಲಿ ತನಕ ಹೇಳ್ತಾ ಇರುವಂತಹ ಸ್ಟೆಪ್ಸ್ಗಳು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೇನೆ. ಸ್ಕೂಲಲ್ಲಿ ಅಥವಾ ಪ್ರಥಮ ಬ್ಯಾಚ್ನಲ್ಲಿ ಹೇಳಿದಾಗ ಚಾಪ್ಟರನ್ನು ಲಕ್ಷ್ಯ ಇಟ್ಟು ಕೇಳಿ. ಅದಾದಮೇಲೆ ಮನೆಗೆ ಬಂದು ಏನೇನು ನೆನಪಿದೆಯೋ ಎಲ್ಲವನ್ನೂ ಸಹ ಬರೀರಿ, ಅಥವಾ ಕ್ಲಾಸ್ ಮುಗಿದ ತಕ್ಷಣ. ಅದಾದಮೇಲೆ ಮಾಡಬೇಕಾಗಿರುವಂಥದ್ದು ಆ ಟೆಕ್ಸ್ಟ್ ಬುಕ್ಕನ್ನು, ಚಾಪ್ಟರನ್ನು ಕರೆಕ್ಟಾಗಿ A to Z ಓದಿ. ಈ ಮೂರೂ ಸ್ಟೆಪ್ಸ್ಗಳನ್ನ ಒಂದೇ ದಿನ ಮಾಡಿದ್ರೆ ನಿಮ್ಮ ಮೈಂಡಿಗೂ ಸಹ ಪ್ರೊಸೆಸ್ ಆಗುತ್ತೆ. ಆ ಇನ್ಫಾರ್ಮೇಷನ್ ರಿಪೀಟೆಡ್ ಆಗಿ ಹೋಗೋದ್ರಿಂದ ಅದು ತಲೆಯಲ್ಲಿ ಉಳ್ಕೊಳ್ಳುವಂತಹ ಚಾನ್ಸಸ್ ಸಿಕ್ಕಾಪಟ್ಟೆ ಹೆಚ್ಚಿಗೆ ಇರುತ್ತೆ. ಅದಾದಮೇಲೆ ಮಾರನೇ ದಿನ ಪ್ರಾಕ್ಟೀಸು, ಇಂಪಾರ್ಟೆಂಟ್ ಕ್ವಶನ್ಸ್ಗಳು, PYQs ಇವೆಲ್ಲವನ್ನು ಟ್ರೈ ಮಾಡಿ. ಈ ಸ್ಟೆಪ್ಸ್ಗಳನ್ನ ನೀವು ಪ್ರತಿಯೊಂದು ಚಾಪ್ಟರಿಗೆ ಮಾಡಿದ್ರೆ ನಿಮ್ಮ 625 ಡೆಫಿನೇಟ್ ಆಗಿ ಅಚೀವ್ ಮಾಡ್ತೀರಾ. ಇಷ್ಟೇ ಇರುವಂತಹದ್ದು. ಹಾಗಾದರೆ ಈ ಎಲ್ಲ ಸ್ಟೆಪ್ಸ್ಗಳನ್ನ ನೀವು ಮಾಡ್ತೀರಾ ಅನ್ನೋ ಭರವಸೆ ನನಗಿದೆ. ಪರೀಕ್ಷೆಯ ಪ್ರತಿಯೊಂದು ಮಗುವಿನಲ್ಲೂ 625 ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಇದೆ. 1 ಸೆಕೆಂಡಿಗೂ ಸಹ ನೀವು ನಿಮ್ಮನ್ನ ಡೌಟ್ ಮಾಡಬೇಡಿ. ನಿಮ್ಮನ್ನ ಡೌಟ್ ಮಾಡೋದಂದ್ರೆ ನನ್ನನ್ನ ಡೌಟ್ ಮಾಡ್ದಂಗೆ. ನನಗೆ ಪೂರ್ತಿ ನಂಬಿಕೆ ಇದೆ. ಯು ಕ್ಯಾನ್ ಡೆಫಿನೆಟ್ಲಿ ಡೂ ಇಟ್. ಪ್ರೆಷರನ್ನು ಹಾಕ್ತಾ ಇಲ್ಲ, ನಿಮ್ಮಲ್ಲಿ ಕಾನ್ಫಿಡೆನ್ಸನ್ನು ತುಂಬ್ತಾ ಇದ್ದೇನೆ. ಆ್ಯಂಡ್ ಪ್ರತಿಯೊಬ್ಬರೂ ಸಹ ಅಚೀವ್ ಮಾಡ್ತೀರಾ ಅನ್ನೋ ಭರವಸೆ ನನಗಿದೆ. ನಮ್ಮ ಎಫರ್ಟ್ಸ್ಗಳನ್ನ ಪೂರ್ತಿ ಹಾಕೋಣ. ಅದಾದ್ಮೇಲೆ ರಿಸಲ್ಟಲ್ಲಿ ಏನೇ ಬರಲಿ ನಾವು ಅದನ್ನು ಖುಷಿಯಿಂದ ಸ್ವೀಕರಿಸೋಣ. ಬಟ್ ರಿಸಲ್ಟ್ ಬರೋದಕ್ಕಿಂತ ಮುಂಚೆ ನಮ್ಮ ಎಫರ್ಟ್ಸ್ಗಳಲ್ಲಿ 1% ಸಹ ಕಡಿಮೆ ಆಗೋದು ಬೇಡ. ಓಕೆನಾ? ಹಾಗೆ 625 ಅಂದಾಗ ಟೆನ್ಷನ್ ಆಗ್ಬೋದು, ಈ ಸ್ಟೆಪ್ಸ್ಗಳನ್ನ ಕೇಳಿದಾಗ ಟೆನ್ಷನ್ ಆಗ್ಬೋದು. ನಾವೇನು ಮಾಡಬೇಕು? ನಗ್ತಾ ಪ್ರತಿಯೊಂದು ಸಮಸ್ಯೆಯನ್ನು ಎದುರಿಸಬೇಕು. ಯಾಕಂದರೆ ನೀವು ಆದರ್ಶದ ಸ್ಟೂಡೆಂಟ್ಸ್ಗಳು, ಅವರು ಸಹ ನಗ್ತಾ ಇರ್ತಾರಲ್ಲ, ಹಾಗೆ ನೀವು ಸಹ ನಗ್ತಾ ಇರಿ, ಖುಷಿಯಾಗಿರಿ, ಖುಷಿಯಿಂದ ಓದೋಣ. ಯಾಕಂದರೆ ಜೀವನದಲ್ಲಿ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ವಿಷಯಗಳಿರುತ್ತೆ. ಆದರೆ ಯಾವಾಗ ನಾವು ಖುಷಿಯಿಂದ ಯಾವುದೇ ಒಂದು ಥಿಂಗನ್ನು ಮಾಡ್ತೇವೋ ಅದರ ತೃಪ್ತಿನೇ ಬೇರೆ ಆಗಿರುತ್ತೆ. ಹೀಗಾಗಿ SSLC ಅನ್ನೋ ಜರ್ನಿಯನ್ನು ಆದಷ್ಟು ಖುಷಿಯಿಂದ ಅನುಭವಿಸೋಣ. 1 ವರ್ಷ ಮುಗ್ದಾದ್ಮೇಲೆ ಅನಿಸ್ಬೇಕು, ಅಯ್ಯೋ ಇಷ್ಟು ಬೇಗ ಮುಗ್ದು ಹೋಯ್ತಾ, ಮತ್ತೊಂದ್ಸಲ SSLC ಬರಿಬೇಕು ಅಂತ. ಹೊರತು ಅಯ್ಯೋ SSLC ಇನ್ನೂ ಈಗ ಮುಗೀತು, ಅಯ್ಯೋ ಏನು ಮಾಡೋದು, ಆ ರೀತಿ ಬರೋದು ಬೇಡ. ಆ ರೀತಿ ಬರೋದಿಲ್ಲ ಅನ್ನೋ ಭರವಸೆನೂ ನನಗಿದೆ. ನೀವು ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಆ ಭರವಸೆ ಖಂಡಿತವಾಗಿಯೂ ಬರಲ್ಲ, ಖುಷಿಯಾಗಿಯೇ ಮುಗಿಸ್ತೀರಾ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಪರೀಕ್ಷಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ಟೇಕ್ ಕೇರ್. ಥ್ಯಾಂಕ್ ಯು.